2 ನಿಮಿಷ 6 ಸೆಕೆಂಡಿನ ಈ ವಿಡಿಯೋ ಒಳಗೆ ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ಕ್ರೇಜಿ ಫಿಲ್ಮ್ ಮೇಕರ್ ಕಾಂತಾರ ಜಗತ್ತು ಯಾವ ರೀತಿ ಮೂಡೈತಿ ಅನ್ನೋದನ್ನು ಅನುಭವ ಇಲ್ಲಿ ಆಗ್ತೈತಿ. ಶೆಟ್ಟರ್ ಕನಸನ್ನು ಆರ್ಟ್ ಡೈರೆಕ್ಟರ್ ಧರಣಿ ತಮ್ಮ ಕಲಾಶೈಲಿ ಮತ್ತು ಸಿನಿಮಾಟೋಗ್ರಾಫರ್ ಅರವಿಂದ್ ಎಸ್ ಕಶ್ಯಪ AI ಟೆಕ್ನಾಲಜಿ ಮತ್ತು ಮಲ್ಟಿ ಕ್ಯಾಮ್ರಾಗಳ ಮೂಲಕ ಸೆರೆ ಹಿಡಿದಿರೋದು ಭಾಳ ಚಂದ ಐತಿ. ಬರೀ ಕಂಟೆಂಟ್ ವಿಚಾರಕ್ಕೆ ಅಷ್ಟ ಅನ್ಕೊಳತ್ತಿದ್ದು, ಬಟ್ ಈ ಸಿನಿಮಾ ಔಟ್ ಆಫ್ ದಿ ಬಾಕ್ಸ್ ನಮಗೇನು ಹೇಳಕ್ಕೆ ಹೊಂಟೈತಿ ಅಂತ ಗೊತ್ತಾಗತೈತಿ. ಫಿಲ್ಮ್ ಮೇಕಿಂಗ್ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಆಗೈತಿ ಪಾಪ ಅಂತ. ಕಾಸ್ಟ್ಯೂಮ್ ಡಿಸೈನ್ಗೆ ಬಂದ್ರೆ ಕಾಸ್ಟ್ಯೂಮ್ ಡಿಸೈನನ್ನು ರಿಷಬ್ ಶೆಟ್ಟಿ ಅವ್ರ ಹೆಂಡತಿ ಪ್ರಗತಿ ಶೆಟ್ಟಿ ಅವರು ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗೈತಿ. ಇದಕ್ಕೆ ಕಾಲ್ಪನಿಕ ಕತೆ ಮೀರಿಸಿದ ಏನೋ ಒಂದು ಭಾವನೆ ಹೇಳಕ್ಕೆ ಹೊಂಟೈತಿ ಅಂತ ಗೊತ್ತಾಗತೈತಿ. ರಿಷಬ್ ಶೆಟ್ಟಿ ಅವ್ರ ಟೀಮ್ ಸಿನಿಮಾ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಪ್ರೆಸೆಂಟ್ ಮಾಡ್ಯಾರು. ಸಿನಿಮಾ ಕನ್ನಡ, ತೆಲುಗು, ತಮಿಳ, ಬೆಂಗಾಳಿ, ಮಲಯಾಳಂ ಸೇರಿದಂಗೆ ಭಾಳ ಭಾಷೆ ಒಳಗೆ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗತೈತಿ. ಒಂದು ಸಿನಿಮಾ ಕನ್ನಡದಾಗ ರಿಲೀಸ್ ಆಗೋದಲ್ದ ಬೇರೆ ಭಾಷೆ ಒಳಗೆ ರಿಲೀಸ್ ಆಗಕ್ಕೆ ಎಷ್ಟು ಬೇಡಿಕೆ ಐತಂದ್ರೆ ಅದು ಕಾಂತಾರ ಚಾಪ್ಟರ್ 1 ಅಂತ ಹೇಳ್ಬೋದು. ಇದು ಸಿನಿಮಾ ಅಲ್ಲ, ನಮ್ಮ ಕನ್ನಡ ಮಣ್ಣಿಂದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಎಲ್ಲ ಫಿಲ್ಮ್ ಗತೆ ಕಾಂತಾರ ಬರ್ತೈತಿ ಹೋಗ್ತೈತಿ ಅನ್ಕೊಂಡಿದ್ದು, ಬಟ್ ಅವಾಗ ಕಾಂತಾರ ಬೇರೆ ರೀತಿ ಒಳಗೆ ಲೆವೆಲ್ ರೀಚ್ ಆಯಿತು. ಇನ್ನು ಈ ಕಾಂತಾರ ಚಾಪ್ಟರ್ 1 ಯಾವ ಲೆವೆಲ್ಗೆ ಹೋಗ್ತೈತಿ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗೈತಿ. ಕರಾವಳಿ ಭಾಗದ ಜನರಿಗೆ ಯಾವ ರೀತಿ ಮಟ್ಟದ ಹೆಸರು ಬರ್ತೈತಿ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಪರಶುರಾಮಗೆ ಸಂಬಂಧಪಟ್ಟಿದ್ದ ಸ್ಟೋರಿ ಐತಿ ಅಂತ ನಾವು ಕೇಳಿಪಟ್ಟು ಅದನ್ನು ನಾವು ಕಾದು ನೋಡಲೇಬೇಕಾಗೈತಿ. ಡೈರೆಕ್ಟರ್, ರೈಟರ್ ಮತ್ತು ಸ್ಟಾರಿಂಗ್ ಎಲ್ಲಾನು ರಿಷಬ್ ಶೆಟ್ಟಿ ಅವರ ಮಾಡ್ಯಾರು. ಪ್ರೊಡಕ್ಷನ್ ಕಂಪ್ನಿ ಮಾತ್ರ ಹೊಂಬಾಳೆ ಫಿಲ್ಮ್ಸ್ ಅವರದಾರು. ಇದ್ರ ಬಜೆಟ್ 125 ಕೋಟಿ ಆಗೈತಂದ್ರೆ ಇನ್ನು ನೀವು ತಿಳ್ಕೊರಿ ಫಿಲ್ಮ್ ಯಾವ ಥರ ಆಗೈತಿ, ಯಾವ ಥರ ಮೇಕಿಂಗ್ ಆಗೈತಿ, ಯಾವ ಥರ ರಿಲೀಸ್ ಆಗ್ಬೋದು ಅನ್ನೋದನ್ನು. ರಿಲೀಸ್ ಡೇಟ್ ಅಂದ್ರೆ ಅಕ್ಟೋಬರ್ 2ಕ್ಕೆ 2025ಕ್ಕೆ ರಿಲೀಸ್ ಆಗತೈತಿ. ಎಲ್ಲರೂ ಈ ಚಾನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಂತಾರ 1 ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ಹೋಗಿ ಕಾಂತಾರ ಚಾಪ್ಟರ್ 1 ನೋಡ್ರಿ. ಹಂಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊರಿ. ಥ್ಯಾಂಕ್ ಯು.